ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಉಡುಪಿಯ ಕೃಷ್ಣ ಮಂದಿರ ಪ್ರಸಿದ್ಧ ಅನ್ನೋದು ನಿಮಗೆ ಗೊತ್ತು. ಹೀಗಾಗಿ ಇವತ್ತು ಉಡುಪಿ ಅಂತ ಹೆಸರು ಪಡೆದ ಹಿಂದೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಂತಿತ್ತು. ಕರ್ನಾಟಕದಲ್ಲಿ ಅತ್ಯಂತ ಎಜುಕೇಟೆಡ್, ಕಲಿತಂಥ ಜನ ಭಾಳ ಅಲ್ಲೇ. ಆದರೂ ಅಲ್ಲೇ ಒಂದು ಸ್ವಲ್ಪ ಮೇಲಿನ ಮೇಲೆ ಕೋಮು ಗಲಭೆಗಳು, ಆ ಗಲಭೆ ಈ ಗಲಭೆ, ತಳಿತಾ ಹೊಡಿತಾ ಬಡಿತಾ ಹಿಂದೂ ಮುಸ್ಲಿಮ್ ಇಂಥ ಅನೇಕ ಘಟನೆಗಳು ನಡೀತಾ ಇರ್ತಾವೆ. ಇದು ಅಂಥದ್ದು ಏನಲ್ಲ. ಆದರೆ ಇದೊಂದು ಭಿನ್ನವಾದಂಥದ್ದು. ಒಬ್ಬ ಮಹಿಳೆಗೆ ಗಿಡಕ್ಕೆ ಕಟ್ಟಿ ಎದ್ವಾತದ್ದು ಹೊಡೆದಿದ್ದು ಬಡಿದು ಇವತ್ತು ದೊಡ್ಡ ಸುದ್ದಿ ಆಗ್ತಾಯಿದೆ. ಇಂಥ ಸುದ್ದಿಗಳು ವಿಶೇಷವಾಗಿ ಏನಪ್ಪ ಅಂದ್ರೆ ಈ ಜನಗಳನ್ನು ಅಥವಾ ಆಕಳುಗಳನ್ನು ಒಯ್ಯುವ ಮುಂದೆ ಈ ಮುಸ್ಲಿಂ ನಮ್ಮ ಕಸಬುದಾರರು ಆ ಸಂದರ್ಭದಲ್ಲಿ ಅನೇಕ ಒಂದಿಷ್ಟು ದಂಗೆಗಳು ಹೇಳೋದು, ಬಡದಾಟ ಆಗೋದು, ಹಿಡಿಯೋದು, ಸ್ವತಃ ಕೈ ಕಾನೂನು ತೆಗೆದುಕೊಳ್ಳೋದು. ಯಾಕೋ ಏನೋ ದಕ್ಷಿಣ ಕನ್ನಡದಲ್ಲಿ ಈ ನಮ್ಮ ವಿಶೇಷವಾಗಿ ಉಡುಪಿಯಲ್ಲೇ ಆಗಿರ್ಬೋದು, ಉತ್ತರ ಕನ್ನಡದಲ್ಲಿ ಆಗಿರ್ಬೋದು, ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಭಾಳ ನಡೀತಾ ಇದೆ ಅಲ್ಲ. ಇದಾಗಬಾರ್ದಾಯಿತು. ಹೌದು, ಆ ಮಹಿಳೆ ಹೊಟ್ಟೆ ತುಂಬಿಸೋದಕ್ಕಾಗಿ ಬಡತನಕ್ಕಾಗಿ ಬಂದಿದ್ದಾಳೆ. ಕರಾವಳಿ ಏರಿಯಾಗ ವಿಜಯಪುರದವರು ವಲಸೆ ಬಂದಿದ್ದಾರೆ ಆಗಿರ್ಬೋದು. ಕೆಲವೊಮ್ಮೆ ಇಲ್ಲಂತಲ್ಲ, ಸಣ್ಣ ವಿಷಯಕ್ಕೆ ಮನುಷ್ಯಗೆ ಬಡತನಕ್ಕಾಗಿ ನಾವು ಕಳ್ಳತನ ಮಾಡೋದು, ಸುಳ್ಳು ಹೇಳೋದು, ಮತ್ತೇನು ಮಾಡೋದು ಇಲ್ಲ ಅಂತ ಅಲ್ಲಿಗೆ ಹೋಗೋದಿಲ್ಲ. ಯಾಕಂದ್ರೆ ಸುಮ್ಮನೆ ಯಾರ ಮೇಲೆ ಯಾರಿಗೂ ಸಿಟ್ಟು ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಬೇಸಿಕ್ ಥಿಂಗ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೀಗಾಗಿ ಆ ಮಹಿಳೆ ತಪ್ಪು ಮಾಡಿದರೆ ಅವರು ಗಿಡಕ್ಕೆ ಕಟ್ಟಿ ಬಡಿಯುವಂಥ ಅವಶ್ಯಕತೆ ಏನಿತ್ತು? ಕಾನೂನು ನಿಲುವಾಗಿ ನೆಲದಲ್ಲೇ ಇಂಥ ಘಟನೆಗಳು ಆಗಬಾರ್ದು ಇಲ್ಲಿ ಮುಖ್ಯ ಉದ್ದೇಶ. ಯಾಕೆಂದರೆ ಹಿಡಿದ್ರೆ ಅವರನ್ನು ತಪ್ಪು ಮಾಡಿದವ್ರನ್ನ ಕಾನೂನು ಕೈಗೆ ಒಪ್ಪಿಸ್ರೆ. ಅಲ್ಲಿ ಪೊಲೀಸರು ನಮ್ಮಲ್ಲಿ ಸರಳ ಇಲ್ಲ. ನಿಮಗೆ ಗೊತ್ತದ ಪೊಲೀಸ್ ವ್ಯವಸ್ಥೆ ಹೇಗದಂತೆಲ್ಲ. ನಮ್ಮ ಪೊಲೀಸ್ ವ್ಯವಸ್ಥೆ ಭಾಳ ಶ್ರೇಷ್ಠ, ಭಾಳ ಗ್ರೇಟ್ ಅಂತಲ್ಲ. ಒಳಗೆ ಹೋದ ತಕ್ಷಣ ಆರೋಪಿ ಅಂತ ಯಾರಾದರೂ ಅಂದ್ರೆ ಅವ್ರ ಜೊತೆಗೆ ಮಾತಾಡೋದ್ರೆ ಅಸಭ್ಯ ಭಾಷೆಯಿಂದ ಇದೆಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಅನ್ವಯ ಆಗುವಂಥದ್ದು. ಹೀಗಾಗಿ ಒಂದು ರೀತಿ ನಿಮಗೂ ಖುಷಿ ಆಗ್ತದೆ. ಕರ್ಕೊಂಡು ಹೋದ್ರೆ ಅಲ್ಲಿಗೆ ಒಂದೆರಡು ನಿಮ್ಮ ಮುಂದೆ ಪೊಲೀಸರು ಬಡದು ಬಿಡ್ತಾರಿಲ್ಲ ಅಂತಲ್ಲ. ಅದು ಬಡಿದ್ರೆ ಲೀಗಲ್ ಆಗ್ತದೆ, ನೀವು ಬಡಿದ್ರೆ ಇಲ್ಲೀಗಲ್ ಆಗ್ತದೆ. ಇದು ಈ ದೇಶದ ವ್ಯವಸ್ಥೆ.